ಸನಾತನ ಧರ್ಮ ರಕ್ಷಣೆಗೆ ಮುಂದಾದ ನಿತೀಶ್ ಕುಮಾರ್ ಸರ್ಕಾರ. ಬಿಹಾರದಲ್ಲಿ ಸನಾತನ ಧರ್ಮವನ್ನ ಪ್ರಚಾರ ಮಾಡೋದಕ್ಕೆ ಸಂಚಾಲಕರನ್ನ ನೇಮಿಸಲು ಮುಂದಾದ ನಿತೀಶ್ ಕುಮಾರ್ ಸರ್ಕಾರ. ಪವನ್ ಕಲ್ಯಾಣ್ ಅವರ ಸನಾತನ ಧರ್ಮ ರಕ್ಷಣಾ ಬೋರ್ಡ್ ಸ್ಥಾಪನೆಯ ನಿಟ್ಟಿನಲ್ಲಿ ಇದು ಮೊದಲನೇ ಹೆಜ್ಜೆ ಅಂತ ಅನ್ಸುತ್ತೆ. ಸನಾತನ ಧರ್ಮವನ್ನ ಪ್ರಚಾರ ಮಾಡೋದರ ಅವಶ್ಯಕತೆ ಏನು? ನಮಸ್ಕಾರ. ಕೆಲವು ತಿಂಗಳ ಹಿಂದಷ್ಟೇ ಆಂಧ್ರ ಪ್ರದೇಶದ ಡಿಸಿಎಂ ಪವನ್ ಕಲ್ಯಾಣ್ ಅವರು ಸನಾತನ ಧರ್ಮ ರಕ್ಷಾ ಬೋರ್ಡ್ ಅನ್ನ ಸ್ಥಾಪಿಸಬೇಕು ಅನ್ನುವಂತಹ ಒಂದು ಬೇಡಿಕೆಯನ್ನ ದೇಶದ ಮುಂದಿಟ್ಟಿದ್ರು. ಹಾಗೆ ಹೇಳೋದಕ್ಕೂ ಆಗಿನ ಸಂದರ್ಭ ಕಾರಣವಾಗಿತ್ತು. ಆ ಸಂದರ್ಭ ಏನು ಅಂತ ಹೇಳಿದ್ರೆ, ವಕ್ಫ್ ಕಾಯ್ದೆಗೆ ತಿದ್ದುಪಡಿ ತಂದಂತಹ ಸಂದರ್ಭ. ಕೆಲವರು ಇದು ಸರಿ ಅಂತ ಇದರ ಪರವಾಗಿ ಧ್ವನಿ ಎತ್ತಿದ್ರೆ, ಇನ್ನೂ ಕೆಲವರು ಇದರ ವಿರುದ್ಧವಾಗಿ ಧ್ವನಿ ಎತ್ತಿದ್ರು. ಕೆಲವೊಂದಿಷ್ಟು ಮುಸ್ಲಿಂ ಸಂಘಟನೆಗಳು ವಕ್ಫ್ ಬೋರ್ಡ್ಗಿರುವಂತಹ ಪರಮಾಧಿಕಾರವನ್ನ ಕಿತ್ಕೊಳ್ಬಾರ್ದು ಅಂತ ಹೇಳಿ ಬೀದಿಗಿಳಿದು ಹೋರಾಟವನ್ನ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ರು. ಇಲ್ಲಿ ಪರಮಾಧಿಕಾರ ಏನು ಅಂತ ಹೇಳಿದ್ರೆ, ಮುಸ್ಲಿಮರು ಒಂದು ಜಾಗಕ್ಕೆ ಹೋಗಿ ಅಲ್ಲಿ ನಿರಂತರವಾಗಿ ನಮಾಜನ್ನ ಮಾಡಿದ್ರು ಅಂತ ಹೇಳಿದ್ರೆ ಆ ಜಾಗ ವಕ್ಫ್ಗೆ ಸೇರ್ಕೊಳ್ಳುತ್ತಂತೆ. ಸುಪ್ರೀಂ ಕೋರ್ಟ್ಗೂ ಕೂಡ ವಕ್ಫ್ ವ್ಯಾಜ್ಯವನ್ನ ಸರಿಪಡಿಸುವಂತಹ ಒಂದು ಅಧಿಕಾರನೇ ಇಲ್ಲಂತೆ. ಇದು ವಕ್ಫ್ ಬೋರ್ಡ್ಗೆ ಇದ್ದಂತಹ ಪರಮಾಧಿಕಾರ. ಹಾಗಾಗಿ ಅದೆಷ್ಟೋ ಹಿಂದೂ ಧಾರ್ಮಿಕ ಕೇಂದ್ರಗಳು, ಅದೆಷ್ಟೋ ಕ್ರಿಶ್ಚಿಯನ್ ರೈತರ ಜಾಗಗಳು, ಕರ್ನಾಟಕದಲ್ಲೂ ಒಂದಿಷ್ಟು ರೈತರ ಜಾಗಗಳು, ಜಮೀನುಗಳು ಇದೆಲ್ಲ ವಕ್ಫ್ ಬೋರ್ಡ್ಗೆ ಹೋಗುವಂತಹ ಸಾಧ್ಯತೆ ಇತ್ತು. ಇದನ್ನೆಲ್ಲ ಮನಗಂಡಂತಹ ಪವನ್ ಕಲ್ಯಾಣ್ ಈ ಒಂದು ಬೇಡಿಕೆಯನ್ನ ದೇಶದ ಮುಂದಿಟ್ಟಿದ್ರು. ಕೇಂದ್ರ ಸರ್ಕಾರ ಈ ಬೇಡಿಕೆ ಬಗ್ಗೆ ಏನ್ ಯೋಚನೆ ಮಾಡುತ್ತೋ ಇಲ್ವೋ ಗೊತ್ತಿಲ್ಲ. ಆದ್ರೆ ಬಿಹಾರದ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಅವರು ಮಾತ್ರ ಈ ಬಗ್ಗೆ ಒಂದು ಹೆಜ್ಜೆಯನ್ನ ಮುಂದಿಟ್ಟಿದ್ದಾರೆ. ಬಿಹಾರದಲ್ಲಿರುವಂತಹ ಎಲ್ಲಾ ಜಿಲ್ಲೆಗಳಲ್ಲಿ ಸನಾತನ ಧರ್ಮವನ್ನ ಪ್ರಚಾರ ಮಾಡುವುದಕ್ಕಾಗಿ ಪ್ರಚಾರಕರನ್ನ ನೇಮಿಸುವಂತೆ ನಿತೀಶ್ ಕುಮಾರ್ ಸರ್ಕಾರ ಈಗ ಒಂದು ಯೋಚನೆಯನ್ನ ಮಾಡಿದೆ. ಬಿಹಾರ ರಾಜ್ಯ ಧಾರ್ಮಿಕ ಟ್ರಸ್ಟ್ ಮಂಡಳಿಯಡಿಯಲ್ಲಿ ಬರುವಂತಹ ದೇವಸ್ಥಾನಗಳ ಪ್ರಧಾನ ಅರ್ಚಕರನ್ನೇ ಪ್ರಚಾರಕರನ್ನಾಗಿ ನೇಮಿಸಲಾಗುತ್ತೆ ಅಂತ ಹೇಳಿದ್ದಾರೆ. ಈ ಮಂಡಳಿಯಡಿಯಲ್ಲಿ 2499 ದೇವಸ್ಥಾನಗಳು ಮತ್ತು ಮಠಗಳು ನೋಂದಣಿಯಾಗಿದೆ. ಮುಂಬರುವಂತಹ ಒಂದೆರಡು ದಿನಗಳಲ್ಲೇ ಪ್ರಚಾರಕರನ್ನ ನೇಮಿಸಲಾಗುತ್ತೆ ಅಂತ ಹೇಳಿದ್ದಾರೆ. ಜೊತೆಗೆ ಸನಾತನ ಧರ್ಮವನ್ನ ಪ್ರಚಾರ ಮಾಡೋದಕ್ಕಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಸಮಾವೇಶವನ್ನು ಕೂಡ ಮುಂದಿನ ತಿಂಗಳು ಇವರು ಆಯೋಜನೆ ಮಾಡ್ತಾರಂತೆ. ಸನಾತನ ಧರ್ಮದಲ್ಲಿ ಬರುವಂತಹ ಹಬ್ಬಗಳಾಗಿರ್ಬೋದು, ಪೂಜೆಗಳಾಗಿರ್ಬೋದು, ಕೆಲವೊಂದಿಷ್ಟು ಧಾರ್ಮಿಕ ಚಟುವಟಿಕೆಗಳಾಗಿರ್ಬೋದು, ಇದರ ಬಗ್ಗೆ ಮಾಹಿತಿ ಇರುವಂತಹ ಕ್ಯಾಲೆಂಡರ್ ಅನ್ನು ಕೂಡ ನಾವು ಬಿಡುಗಡೆ ಮಾಡ್ತೀವಿ ಅನ್ನುವಂತಹ ಮಾಹಿತಿಯನ್ನ ನಿತೀಶ್ ಕುಮಾರ್ ಸರ್ಕಾರ ನೀಡಿದೆ. ಸೊ ಈ ರೀತಿ ಮಾಡುವ ಮುಖಾಂತರವಾಗಿ ಸನಾತನ ಧರ್ಮದ ರಕ್ಷಣೆಗೆ ನಿತೀಶ್ ಕುಮಾರ್ ಸರ್ಕಾರ ಒಂದು ಹೆಜ್ಜೆ ಮುಂದಿಟ್ಟಿದೆ. ಇದುವರೆಗೆ ಹಿಂದೂ ಧರ್ಮದಲ್ಲಿ ಪ್ರಚಾರ ಕಾರ್ಯ ನಡೆದಿಲ್ಲ, ಇಲ್ಲಿ ಪ್ರಚಾರಕರು ಇರಲಿಲ್ಲ. ಬಟ್ ಇಸ್ಲಾಂ ಧರ್ಮದಲ್ಲಿ, ಕ್ರಿಶ್ಚಿಯನ್ನಲ್ಲಿ ಪ್ರಚಾರಕರಿದ್ರು. ಅವರು ತಮ್ಮ ಧರ್ಮವನ್ನ ಪ್ರಚಾರ ಮಾಡ್ತಾ ಇದ್ರು. ಹಿಂದೂ ಧರ್ಮ ಯಾವತ್ತೂ ಕೂಡ ವಿಸ್ತರಣಾವಾದಿಯಾಗಿರ್ಲಿಲ್ಲ. ದೇವರನ್ನ ನಂಬು ಅಂತ ಹೇಳಲಿಲ್ಲ, ದೇವರನ್ನ ನಂಬೇಡಿ ಅಂತಾನು ಹೇಳಲಿಲ್ಲ. ದೇವರನ್ನ ನಂಬಿದ್ರು, ದೇವರನ್ನ ನಂಬದೇ ಇದ್ರು, ದೇವರನ್ನ ದ್ವೇಷಿಸಿದ್ರೂ ಕೂಡ ನೀನು ಹಿಂದುವೇ ಅಂತ ಹೇಳಿತ್ತು. ಸೊ ಇಂತಹ ಒಂದು ಉದಾತ್ತ ಚಿಂತನೆ ಇರುವ ಧರ್ಮಕ್ಕೆ ತನ್ನ ಧರ್ಮವನ್ನ ಪ್ರಚಾರ ಮಾಡುವಂತಹ ಅವಶ್ಯಕತೆಯಾಗ್ಲಿ ಪ್ರಸಂಗವಾಗ್ಲಿ ಬಂದಿರಲಿಲ್ಲ. ಬಟ್ ಮುಸ್ಲಿಂ ಮೂಲಭೂತವಾದ ಅನ್ನುವಂಥದ್ದು ಜಾಸ್ತಿ ಆಗ್ತಾ ಹೋದ ಹಾಗೆ ಹಿಂದುತ್ವವನ್ನು ಕೂಡ ಪ್ರಚಾರ ಮಾಡುವಂತಹ ಅವಶ್ಯಕತೆ ಪ್ರಸಂಗ ಎದುರಾಯಿತು. ಲವ್ ಜಿಹಾದ್, ವೋಟ್ ಜಿಹಾದ್, ಜನಸಂಖ್ಯಾ ಜಿಹಾದ್, ಕನ್ವರ್ಷನ್, ಜೊತೆಗೆ ಡೆಮೋಗ್ರಫಿಯಲ್ಲಿ ಬದಲಾವಣೆ, ಎಲ್ಲ ಸಮಸ್ಯೆಗಳಿಂದ ಹಿಂದೂ ಧರ್ಮ ಅನ್ನುವಂಥದ್ದು ತತ್ತರಿಸಿ ಹೋಯಿತು. ಹಿಂದೂಗಳ ಜನಸಂಖ್ಯೆ ಕಡಿಮೆಯಾಗಿ ಮುಸ್ಲಿಮರ ಜನಸಂಖ್ಯೆ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಇದರಿಂದಾಗಿ ಹಿಂದೂಗಳಿಗೆ ಸಮಸ್ಯೆ ತಪ್ಪಿದ್ದಲ್ಲ. ಹಾಗಾಗಿ ಸನಾತನ ಧರ್ಮದ ಪ್ರಚಾರ ಅವಶ್ಯ ಅನ್ನುವಂಥದ್ದನ್ನ ಹಿಂದುತ್ವವಾದಿಗಳು ಹೇಳ್ತಾನೆ ಬಂದ್ರು. ಸೊ ಹಿಂದುತ್ವವಾದಿಗಳ ಈ ಬೇಡಿಕೆಗೆ ನಿತೀಶ್ ಕುಮಾರ್ ಸರ್ಕಾರ ಒಪ್ಪಿಗೆಯನ್ನ ನೀಡಿದೆ ಅಂತಾನೆ ಹೇಳಬಹುದು. ಪವನ್ ಕಲ್ಯಾಣ್ ಅವರ ಸನಾತನ ಧರ್ಮ ರಕ್ಷಣಾ ಬೋರ್ಡ್ ಸ್ಥಾಪನೆಯ ನಿಟ್ಟಿನಲ್ಲಿ ಇದು ಮೊದಲನೇ ಹೆಜ್ಜೆ ಅಂತ ಹೇಳ್ಬಹುದು. ಸೊ ಈಗ ಬಿಹಾರವನ್ನ ನೋಡಿದ ಮೇಲೆ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಇದನ್ನ ಪ್ರಾರಂಭ ಮಾಡಬಹುದು ಅಂತ ಅನ್ಸುತ್ತೆ. ಈ ಪ್ರಚಾರಕರು ಹಿಂದೂ ಧರ್ಮವನ್ನ ಬೇರೆ ಧರ್ಮಗಳ ದಬ್ಬಾಳಿಕೆಯಿಂದ ರಕ್ಷಿಸುವುದು ಮಾತ್ರವಲ್ಲದೆ ಹಿಂದೂ ಧರ್ಮದಲ್ಲಿರುವಂತಹ ಜಾತಿ ಪದ್ಧತಿ ಆಗಿರ್ಬೋದು, ಅಸ್ಪೃಶ್ಯತೆ ಆಗಿರ್ಬೋದು, ಇಂತಹ ಕೆಲವೊಂದಿಷ್ಟು ಸಮಸ್ಯೆಗಳನ್ನ ನೋಡಿ ಅದನ್ನ ಸರಿಪಡಿಸುವ ನಿಟ್ಟಿನಲ್ಲಿ ಕೆಲಸವನ್ನ ಮಾಡಿದ್ರು ಅಂತ ಹೇಳಿದ್ರೆ ನಿತೀಶ್ ಕುಮಾರ್ ಸರ್ಕಾರ ಕೈಗೊಂಡಿರುವಂತಹ ಈ ನಿರ್ಧಾರ ಸಾರ್ಥಕ ಆಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವಿನ್ನು ನಮ್ಮ ಹೊಸದಿಗಂತ ಡಿಜಿಟಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಪಕ್ಕದಲ್ಲಿರುವಂತಹ ಬೆಲ್ ಐಕನನ್ನು ಪ್ರೆಸ್ ಮಾಡಿ.